ದಾಡಿಯ ಅಲ್ಲ, ನೀ ಕಣ್ಣೀರು ಹೊರಿಸುದು ಯಾಕೆ ಪುಣ್ಯಾತ್ಮ ಆ ರೀತಿ? ಇತ್ತೊಬ್ಬಳು ತಂಗಿಯನ್ನು ಕೊಡುಗೆ ಕೊಡ್ಬೇಕಲ್ಲ. ಹೌದು, ಕಳ್ಕೊಡ್ಬೇಕು ಅಂತ ಆ ಸಂಕಟ. ಅದು ಕಣ್ಣೀರು. ಹೌದು ನೋಡ, ಕಣ್ಣೀರು ಹಾಕುದು ಬೇಡ, ನಗ್ನಂತ ಕಳಿಸ್ಬೇಕು. ನೋಡು ಒಂದ್ ನಗಾಡು. ಅಯ್ಯೋ ಏ ಪುಣ್ಯಾತ್ಮ, ನೀನ್ ನಗುವುದಕ್ಕಿಂತಲೂ ಅಳುವುದೇ ಚಂದ. ಮತ್ತೆ ಈ ಪ್ರಪಂಚದಲ್ಲಿ ಯಾರು ಎಷ್ಟೇ ನಗಾಡಿದ್ರು ಈ ನಗು ಮಾತ್ರ ನಿಂದೆ. ಅದರಲ್ಲಿ ನಿನಗಿದ್ದ ಹೆಸರು ಮತ್ತೆ ಯಾರಿಗೂ ಇಲ್ಲ. ಸಜ್ಜನ ಸಂತು ನಿರ್ಭಯ ಶ್ರೇಯೋಸ್ತು. ಸ್ವಾಮಿ ಮದನ್ ರೈ ಹೇಗೆ ಅವಸರದಲ್ಲಿ ನಿಮ್ಮನ್ನು ಕರೆಸಿದೆ. ಹೌದು, ಕಾರಣ ಮತ್ತೇನಲ್ಲ, ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕು. ಎಲ್ಲವರು ಹೆಚ್ಚಾಗಿ ನನ್ನ ಮುಖ ನೋಡಿದವ್ರು ಹೇಳುವುದೇ ಹಾಗೆ. ನಮ್ಮ ಅಪ್ಪಯ್ಯ ಮಾಡಿಟ್ಟ ಆಸ್ತಿ ಇಲ್ಲದೆ ಹೋದ್ರು ನನ್ನ ಮುಖದಲ್ಲಿ ಇದ್ದಷ್ಟು ಜಾಗ ಎಲ್ಲವ್ರ ಮುಖದಲ್ಲಿ ಇಲ್ಲ. ಅದಕ್ಕೆ ಹೆಚ್ಚಾಗಿ ಹೇಳುವುದು. ಅಂದ್ರೆ ಈ ಚೋಟದ ಮುಖದಲ್ಲಿ ಮದುವೆ ಮಾಡಿಸೋದು ಅಂದ್ರೆ ಹೇಗ, ಈ ದಾರ ಮಂಟಪ ಹಾಕುವುದಲ್ಲಿ, ಮಂಟಪ ಹೂಡುವುದಲ್ಲಿ, ಚಪ್ರ ಹಾಕುವುದಲ್ಲಿ ನಾನು ಇನ್ನೆಲ್ಲ ಕೇಳ್ತೇನೆ. ಅಡುಗೆ ಮಾಡ್ಬೇಕಾ ಬೇಡವಾ? ಅಡುಗೆ ಅಂತ ಹೇಳಿದ್ರೆ ಒಲೆ ಇದೆಯಾ, ಮೇಲೆ ಹಂಡೆ ಇಡಿಸುವುದ, ಇಲ್ಲೇ ಕಟ್ಟಿಗೆ ತುರುಕುವುದ, ಬೆಂಕಿ ಹಚ್ಚುವುದಲ್ಲಿ? ಎಂತ ಮಾತಾಡ್ತಿ ಪುಣ್ಯಾತ್ಮ. ಅಲ್ಲ, ನಮ್ದು ಕಡ್ಮಾಡು ಸ್ವಲ್ಪ ಹಿಂದೋದಿದೆ, ಆ ಪ್ರಶ್ನೆ ಬೇರೆ. ಎಂಬ ಕಾರಣಕ್ಕೆ ಮದುವೆ ಪೂರ್ತಿ ಇಲ್ಲೇ ಆಗ್ತದೆ ಹೇಳು ಸುಳ್ಳು. ನಿಮ್ಮ ಮುಖದಲ್ಲಿ ಮದುವೆ ಅಂದ್ರೆ ನಿಮ್ಮ ಮುಖೇನ, ನಿಮ್ಮ ನೇತೃತ್ವದಲ್ಲಿ. ನ್ಯಾಯವಾದ ಶಬ್ದ ಅದು. ನಿಮ್ಮ ಮುಖೇನ ನೇತೃತ್ವದಲ್ಲಿ ಒಂದು ಮದುವೆ ಆಗ್ಬೇಕು. ಹಾಗೆ ಕೆಲವಾಗಿದೆ ನಮ್ಗೆ. ಅಲ್ಲ, ಆಗ್ಬೇಕು. ಹೌದಾ? ಹೌದು. ಬಲ್ಲೆಯ? ಹೌದು. ಅಂದ್ರೆ ನಿನ್ನದ್ದ ನಿಮಗ್ ವಿಷಯವೇ ಗೊತ್ತಿಲ್ಲ ಅಂತ ಆಯ್ತು. ಅಂದ್ರೆ ಒಂದು ನಮ್ಮ ಅಪ್ಪಯ್ಯ ಹೋದ್ರಲ್ಲ, ಈಗಂತೂ ನೀವು ಹೀಗೆಲ್ಲ ಕೈ ಇಟ್ಟಾಕ್ಷಣ ನಮಗೆ ಹೆದರಿಕೆ ಆಗೋದು. ಅಂದ್ರೆ ಅಲ್ಲ, ನೀರು ನನಗೂ ಆಗ್ತದೆ. ಪರಸ್ಪರ ಇಬ್ಬರ ಅವಸ್ಥೆಯೂ ಒಂದೇ. ಅದೆಲ್ಲ ಮಾರಾಯ, ನನ್ನ ಹೊಟ್ಟೆ ಬೆಲಿಕೆ ಬಿದ್ದೋಯ್ತು. ಏನೆಲ್ಲ ಕಲ್ಪನೆ, ಆಶ್ವಾಸನೆ, ವಿಶ್ವಾಸ ಇಟ್ಕೊಂಡವ ನಾನು. ದೇಶದ ಮಂತ್ರಿಗಳು ಅಂತಿದ್ರೆ ಹೇಗಿರ್ಬೇಕು ಎನ್ನುವುದಕ್ಕೆ ನಿಮ್ಮ ಅಪ್ಪಯ್ಯ ಸಾಕ್ಷಿ. ಒಂದೊಂದು ಕ್ಷಣಕ್ಕೂ ಒಂದೊಂದು ಆಶ್ವಾಸನೆ ಕೊಟ್ಟವರು ಅವರು. ಆದರೆ ನೆರವೇರಿಸುವುದ್ರೊಳಗೆ ಹೀಗಾಗೋಗ್ತದೆ ಅನ್ನೋ ಕಲ್ಪನೆ ಇರಲಿಲ್ಲ ಪುಣ್ಯಾತ್ಮ. ಇವತ್ತು ನೋಡು, ಆಶ್ವಾಸನೆಯ ಮಹಾಪುರುವೇ ಹರಿದು ಬರ್ತದೆ. ಅದಕ್ಕೊಂದು ಪುರುಷೊತ್ತಿಲ್ಲ, ಯಾರಿಗೂ ಯಾವ ತೊಂದರೆ ಇಲ್ಲ. ಕಲಾವಿದರಿಗೆ ಅವರಿಗೆ ಇವರಿಗೆ ಬಂದದ್ದು ಅಂದ್ರೆ ಒಂದೆರಡಲ್ಲ ನಿಮ್ಮ ಅಪ್ಪ ಹೇಳಿದ್ದು. ಒಂದೂ ನಮಗ್ ಬಂದ್ ಮುಟ್ಲಿಲ್ಲ. ಅಷ್ಟೊತ್ತಿನ ಒಳಗೆ ಹೀಗಾಗಿ ಹೋಯ್ತಲ್ಲ. ಅಲ್ಲ ಸುಳ್ಳಲ್ಲ, ಎಂತ ಆಗಿತ್ತು ಅವರಿಗೆ. ಅದು ಏನಾಯ್ತು ಅಂತ ನೀವು ತಿಳಿದ್ರಿ? ಅಪ್ಪಯ್ಯ ಹೋದ್ರಲ್ಲ ಅಂದ್ರೆ ಸ್ವರ್ಗ ಕೆಟ್ಟ ಬಾಯಿಲೆ ಅಂತಾರು ಹೇಳ್ಬೇಡಿ. ಮತ್ತೆ ಮುಹೂರ್ತ ಎಲ್ಲ ವೇಳೆ ಸರಿ ಇರುವುದಿಲ್ಲ. ವಸ್ತು ವಸ್ತು ಅಂತ ಹೇಳ್ತಾ ಇರ್ತಂತೆ. ವಾಸ್ತು ವಾಸ್ತು ಅವ್ರು ಇವತ್ತು ಹೇಳಿದ್ರು ನಂಗೆ. ಹೌದಾ? ಅವ್ರು ಪಾಪ ಪುಸ್ತಕ ಹಿಡ್ಕೊಂಡೇ ತಿಳ್ಸಿದ್ರು. ಹೋದ್ರು ಅಂದ್ರೆ ಈ ಕುಂತಲದಿಂದ ಚಂದನಾವತಿ ಹೋದ್ರಲ್ಲ. ಏ ಪುಣ್ಯಾತ್ಮ, ನಿನ್ನ ಶಬ್ದ ಪ್ರಯೋಗ ಭಾವನೆ ನೋಡ್ಬಿಟ್ರೆ ಕೆಲವು ಸಲ ಎಂತವನು ಕಂಗಾಲಾಗ್ಬೇಕು. ನನಗೆ ಹೃದಯ ಘಾತ ಆಗ್ತಿತ್ತು. ನನ್ನ ಹೃದಯದ ದೌರ್ಬಲ್ಯದಿಂದ ಅಲ್ಲ, ಮತ್ತೆ ನಿನ್ನ ಮಾತಿನಿಂದ. ಅಲ್ಲ, ಅಪ್ಪಯ್ಯ ಹೋದ್ರಲ್ಲ ಅಂದ್ರೆ ಅವಸರ ಬಹಳ ಬೇಗನೆ ಹೇಳಬೇಕಾಗಿದೆ. ಓ ಹಾಗೆ. ಈಗ ಶಬ್ದದ ಭಾವನೆ ಗೊತ್ತಿಲ್ಲ ಅಂತಲ್ಲ, ಸಂದರ್ಭ ಅದಲ್ಲದೆ ಹೋದ್ರೆ ಚುರುಕಾಗಿ ಹೇಳ್ಬೋದು. ಇದು ಸುಳ್ಳಲ್ಲ. ಹೋದದ್ದು ಎಲ್ಲಿಗೆ, ಏನ್ ಕತೆ ಅಂತದ್ದು? ಚಂದನಾವತಿಗೆ ಹೋದದ್ದು ಇಲ್ಲಿಂದ. ಸರಿ, ಬರುವ ತನಕ ಹೊಣೆ ಕೊಟ್ರು. ಆಮೇಲೆ ಓಲೆ ತಂದವನಿಗೆ ತಂಗಿ ಕೊಟ್ಟು ಮದುವೆ ಮಾಡಿಸು ಒಂದು. ದೇವ್ರೇ, ನಿಮ್ಮ ಕುಟುಂಬಕ್ಕೆ ಏನು ಪರಿಸ್ಥಿತಿ ಬಂದು ಹೋಯ್ತಾ? ಮಂತ್ರಿಗಳ ಮಗಳನ್ನು ಕೊಡುದು ಯಾರೇ? ಓಲೆ ತಂದ ಓಲೆಕಾರಗ. ನಿಮಗೊಂದು ವರನನ್ನು ಹುಡುಕ್ಲಿಕ್ಕೆ ಆಗದೆ ಹೋದ್ರೆ ಕುಲ ಪುರೋಹಿತ ನಾನಿದ್ನೇ ಇಲ್ವಾ? ನನಗೆ ಒಂದು ಮಾತು ಹೇಳಿದ್ರೆ ನಾನು ಹುಡುಕ್ತಿದ್ದೆ ಮಾರಾಯ. ಅಂತವರಿಗೆ ಅಲ್ಲ, ಇಷ್ಟೆಲ್ಲ ಮಾತಾಡೋದು ನೀವು ಓಲೆ ತಂದವ ಯಾರು ಅಂತ ಒಂದು ಮಾತು ಕೇಳಬೇಕಾ ಬೇಡವಾ? ಮುಗಿದೋಗ್ತೈತಿ ಇಷ್ಟೊತ್ತಿಗೆ. ಮಾರಾಯ, ಎಂತ ಕಲ್ಪನೆ ನಿಂದು. ಹಾಗಿದ್ರೆ ಓಲೆಕಾರ ಅಲ್ಲ, ಓಲೆ ತಂದವ ಚಂದನಾವತಿಯ ರಸಚಂದ್ರಹಾಸ. ಅದ್ಭುತ. ನಿಮ್ಮ ಯೋಗ್ಯತೆ ಹಾಗೆಂದ್ರೆ ಹಾಗೆ.
ಅಲ್ಲಿಯ ತ್ವರೆಯೂ ಅದನ್ನು ಹಿಡ್ಕೊಂಡು ಬರ್ತಾರೆ. ಹೌದು, ಹೌದು. ಅವರೇ ಬಂದಿದ್ದಾರಾ? ಬಂದಿದ್ದಾರೆ. ಅವರಿದ್ದಾರಾ? ಹೌದು. ಅವ್ರಿಗೆ ವಿಷಯ ಗೊತ್ತುಂಟಾ? ಊರಿಗೆ ಗೊತ್ತಿಲ್ಲಪ್ಪ. ಹಾ, 3ನೇ ಮಾಳಿಗೆ 4ನೇ ಕೋಣೆ ಒಳಗಿದ್ದಾರೆ. ಅಲ್ಲ ಹೌದು. ಪಾಪ ನೀವು ಮದುವೆ ಮಾಡಿಸ್ತ್ರಿ ಸರಿಯಲ್ಲ. ಹಾ. ಅವನಿಗೂ ವಿಷಯ ಅರ್ಥ ಆಗ್ಬೇಕು. ಹಾ. ಮೊದ್ಲು ಕರೆಸ್ತೇನೆ. ಯಾರಲ್ಲಿ ಉತ್ತರ ಕೊಡಿ, ನಾನು ಅಲ್ಲ, ನೀವು ಬಂದದ್ದು ಬಹಳ ಸಂತೋಷ ಆಯ್ತು. ಹೌದು. ಹೌದು, ಹಾ, ಹೌದು. ಬಂದಂತ ಬಂದಂತ ನಿಮಗೆ ಹಾ. ಒಂದು ಕುಂಟೆ ಕಟ್ಟು ಮದುವೆ ಮಾಡಿಸ್ಬೇಕು ಅಂತ ಯೋಚಿಸ್ತೀನಿ. ನನಗೆ ಬೇಲಿ ಹಾಗೆ ಅಭ್ಯಾಸ ಇಲ್ಲ. ಹಾ. ಇವತ್ತಿನವರೆಗೆ ಅವನ ಮುಖ ನೋಡಿದ್ರೆ ಹಾ. ಅಂತದ್ದು ಮಾಡ್ದವ ಅಲ್ಲ ಹಾ. ಅಲ್ವಾ? ಅವ ಹೇಳಿದ್ದು ಸರಿಯೇ. ಯಾಕೆಂದ್ರೆ ವಾಡಿಕೆಯಲ್ಲಿ ಒಂದು ಮಾತುಂಟು, ಈ ಬೇಲಿ ಹಾರಿ ಕೆಲವು ಕದ್ದು ಮೇಯುವಂತ ದನಗಳು ಉಂಟುಂಟು, ಅದಕ್ಕೆ ಕುಂಟೆ ಕಟ್ಟುವುದು ಒಂದು ಕ್ರಮ ಉಂಟು. ಅವನ ಕಲ್ಪನೆ ಹಾಳು ಮಾಡಿಕೊಂಡ. ಬೇಲಿ ಹಾರೋ ಅಭ್ಯಾಸ ಇಲ್ಲ ನನ್ಗೆ. ಆಗ ಅಲ್ಲ ಸ್ವಾಮಿ, ಹಾ. ಅಪ್ಪಯ್ಯ ಲೇಖನಗಳು ಇನ್ನಲ್ಲ, ಅದರ ತಾತ್ಪರ್ಯವೇ ಎಷ್ಟು ಬರೆದು ಕಳುಹಿದ್ದಾರೆ. ಏನು ಬರೆದಿದ್ದಾರೆ? ಭಕ್ತುಗಳೇ ಬಂದ ಬಳಿಕ ಬಂದ ಕುಲಶೀಲ ವಿದ್ಯಾವಯೋ ಕ್ರಮಗಳನ್ನು ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಬಾಲಕ್ಕೆ ಮಧ್ಯ ಮಾತಾಡ್ತೀನಿ. ಯಾಕೋ? ಯಾಕಂದ್ರೆ ನನ್ನ ಕಂಠಪಾಠ ಮಾಡೋದು ತಪ್ಪು ಹೋಗ್ತದೆ. ಅಲ್ಲ, ಅದೇ ನೋಡ್ರೆ ಕಣ್ಣು ಮುಚ್ಕೊಂಡು ಹೇಳ್ತಿದ್ಯಲ್ಲ. ನನ್ನ ಜೀವನದಲ್ಲಿ ಕಂಠಪಾಠ ಮಾಡೋದೇ ಇದೊಂದು ತಪ್ಪಿ ಹೋಗ್ತದೆ ಅದು. ಅದಕ್ಕೆ ಹೇಳುದು, ಕೆಲವರು ಜೀವಮಾನಿಡೀ ಕಂಠಪಾಠ ಮಾಡಿಕೊಂಡೇ ದೊಡ್ಡ ಸಾಹಿತಿಗಳು ಅಂತ ಆಗಬಹುದು. ಹೌದು, ಅದೇ ಮಾಡುದು ಒಳ್ಳೇದು. ಹೌದು. ಈ ಒಂದೊಂದು ಮಾಡ್ಕೊಂಡು ಬರುವುದು ಒಳ್ಳೇದು. ಅಲ್ಲ, ನನ್ನ ಹೊಣೆ ವಹಿಸಿದ್ದಾರಲ್ಲ, ಆ ಕಾರಣಕ್ಕಾಗಿ ಹೌದು, ಎಲ್ಲರೂ ಯಶಸ್ವಿ ಆಗ್ಬೇಕು. ಅದಕ್ಕೆ ಹೇಳಿದ ಅರ್ಥ ಆಯ್ತಾ? ವಿಷಯ ಬರಲಿಲ್ಲ. ಕಂಠಪಾಠ ಮಾಡಿದ್ರೆ ಬಿಟ್ಟರೆ ವಿಷಯ ಬರಲಿಲ್ಲ ಅಂದ್ರು. ಅಲ್ಲ, ಹೇಳು ಮುಗ್ದಿದೆ, ನಿಮ್ಗೆ ಗೊತ್ತಾಗ್ಲಿಲ್ಲ. ಹಾಗೂ ಹೊತ್ತುಗಳಿಗೆ ಬಂದ ಬೆಳಗ್ಗೆ ಒಂದು ಕುಳಿಸುಳ್ಳ ವಿದ್ಯಾ ವಯೋವಿಕ್ರಮಗಳ ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ತರಬಹುದು. ವಿಷಯ ಅಂದ್ರೆ ಅಂದ್ರೆ ವಿಷಯದ ಮೇಲೆ ಏನಾದ್ರು ಮತ್ತೆ ಬೇರೆ ಉಂಟಾ ಅಂತ ಕೇಳಿದ್ರು. ವಿಷಯ ಅಂದ್ರೆ ಮತ್ತೆ ಬಂದಂತ ನಿಮಗೆ ಹಾ. ನನ್ನ ತಂಗಿಯನ್ನ ಕೊಟ್ಟು ಮದುವೆ ಮಾಡಿಸಬೇಕು ಅಂತ ಅಪ್ಪಯ್ಯ ಬರ್ತಾರೆ. ಗತಿಗಟ್ಟವಲ್ಲ. ಹಾಗಂತೆ. ಅಲ್ಲ, ಯಾಕೆ ಅಂದ್ರೆ ದೊಡ್ಡವರ ಮನೆ ವ್ಯವಹಾರ ಇದು. ದೊಡ್ಡವ್ರ ಮನೆ. ಬಹುಶಃ ಇವರ ತಂಗಿಯರ ಮಂತ್ರಿಗಳ ಮಗಳು. ಹೌದು. ಬೇರೆ ಯಾರು ಕೊಂಡು ಹೋಗುವ ಸ್ಥಿತಿಯಲ್ಲಿಲ್ಲ. ಒಂದು ಬೆಳ್ಳಗನ್ನು ಹೀಗೆಲ್ಲ ಇರ್ಬೇಕು. ಅಲ್ಲ ಅವನದ್ದು ತಪ್ಪಲ್ಲ. ಎಂತದು? ಎಂತದು? ಇವತ್ತು ಈ ಪ್ರಪಂಚದಲ್ಲಿ ಎಷ್ಟೋ ಪ್ರಕರಣಗಳು ನಡೆದು ಹೋಗಿದೆ. ಯಾಕೆ ಅಂತ ಹೇಳಿದ್ರೆ, ಹೆಣ್ಣನ್ನು ತೋರಿಸುವಾಗ ತಂಗಿಯನ್ನು ತೋರಿಸುವುದು, ಮದುವೆ ಮನೇಲಿ ಅಷ್ಟೊತ್ತಿಗೆ ಕೂಡಿಸಿಟ್ಟು ಅಕ್ಕನ ತೆಗೆದು ಮದುವೆ ಮಾಡಿಕೊಟ್ಟು ಬಿಡುವುದು. ಆಗ ಅವಳು ನಡ್ಕೊಂಡು ಹೋಗುವಾಗಲೇ ಗೊತ್ತಾಗುದು, ತಕದಿನ್ನತ್ತು ಹಂಗಿನ್ನ ನನಗೆ ಸ್ವಾಮಿ, ಅವಳನ್ನು ನೋಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲ. ಅವಳ ಅಣ್ಣ ನನ್ನನ್ನು ನೋಡಿದ್ರೆ ಗೊತ್ತಾಗುದು, ಹಾಗೆ ಇದ್ದಾಳೆ. ನೋಡು, ಇದಕ್ಕೂ ಸ್ವಲ್ಪ ದೊಡ್ಡ ಮೀಸೆ ಉಂಟಾಗ್ತದೆ. ಇವ್ರು ಹಾಗೆ ಇರುವುದು ಅಂತಂದ್ರೆ ಅವಳನ್ನೇ ಯಾಕೆ ಆಗ್ಬೇಕು, ಇವರನ್ನೇ ಆಗ್ಬೋದಲ್ಲ. ಸ್ವಜಾತಿಯ ಧ್ರುವಗಳು ಒಂದನ್ನೊಂದು ಆಕರ್ಷಿಸುವುದಿಲ್ಲ, ವಿಜಾತಿಯ ಧ್ರುವಗಳು ಒಂದನ್ನೊಂದು ಆಕರ್ಷಿಸುತ್ತದೆ ಅಂತ ಹೇಳುವುದು. ಏನ್ ತಲೆ ತಿಂತ್ರಿ ಸ್ವಾಮಿ, ನಾ ಹೇಳುದು ಅಲ್ಲ. ನನಗೆ ಅರ್ಥ ಆಯ್ತಾ? ನಿನ್ನ ಭಾಷೆ ನನಗೆ ಅರ್ಥ ಆಗುದಿಲ್ವಾ? ಅಂದ್ರೆ ಅಂಗಾಕಾರದಲ್ಲಿ ಯಾವುದೇ ಊನ ಇಲ್ಲ ಎನ್ನುವುದಾಗಿ ನೀ ಹೇಳು. ಎರಡು ಒಂದೇ ಪೊಡಿಯಚ್ಚಿನಲ್ಲಿ ಸಿದ್ಧವಾದ ಒಂದೇ ನಾಣ್ಯದ ಎರಡು ಮುಖ ಇದ್ದಾಗ ನಿನ್ನ ಮಾತು ನನಗೊತ್ತುಂಟು. ಪರಸ್ಥಳದಿಂದ ಬಂದವ, ಅವನಿಗೂ ಅನುಮಾನ ಬೇಡ. ಅಲ್ಲ, ಹೇಳ್ತಾರಲ್ಲ ಸಂಶಯಾತ್ಮ. ಅದೇ ಒಂದು ಕೆಲಸ ಮಾಡ, ಕಂಠಪಾಠ ಮಾಡ್ಕ ಬಂದದ್ದಷ್ಟೇ ಹೇಳು. ಯಾಕೆಂದ್ರೆ ನಮ್ಗೆ ಉಪದ್ರ ಮಾಡಬೇಡ. ಯಾಕೆಂದ್ರೆ ಸಂಶಯಾತ್ಮ ವಿನಶ್ಯ. ತಗೊಳ್ಳಿ. ಕೊಡು 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 ಕೊಡು. ಅಂದ್ರೆ ಸಂಶಯದಿಂದ ಹಾಳಾಗ್ತಾನೆ. ತಗೊಳ್ಳಿ, ಕರೆಕ್ಟ್ ಒಂದೇ. ಹೇಳಿ ಕಲ್ಯಾಣ ಮಸ್ತು. ಏನೇ ಹೇಳ. ತಂಗಿ ತಂಗಿ ಮದನ ಎಂತದ್ದೇ ಇದು? ತಂಗಿ ಒತ್ತಂಗಿ, ತಂಗಿ ಒತ್ತಂಗಿ. ಸಂತೋಷ. ಹೌದು, ಯಾವ ಶಬ್ದ ಎಲ್ಲಿ ಎಷ್ಟು ಒತ್ತಬೇಕೋ ಅಷ್ಟೇ ಒತ್ತಬೇಕು. ಮದುವೆ ಬಂತು. ಅತ್ತಿಗೆಗಿದ್ದಾಳೆ, ಉದ್ದ ಇದ್ದಾಳು, ಕುಳ್ಳಗಿದ್ದಾಳು, ತೆಳ್ಳಗಿದ್ದಾಳು, ದಪ್ಪ ಇದ್ದಾಳು, ಕಪ್ಪಗಿದ್ದಾಳು, ಬೆಳ್ಳಗಿದ್ದಾಳು. ಯಾವ ಪತ್ರಿ ಯಾವ ಅದ್ಭುತ ನೋಡ. ಪುರೋಹಿತ್ರೆ, ಓ, ಎಲ್ಲರ ಮನೆ ತಂಗಿಯೂ ಹಾಗೆ. ಹಾಗೆ ಅಣ್ಣ ಅತ್ತಿಗೆ ಹೇಗಿದ್ದಾಳೆ, ಅವಾಗ ಬರ್ತಾಳೆ ಎಂದು. ಹಾಗಿದ್ದಾಳ ಹೀಗಿದ್ದಾಳ. ಹೌದು. ನಾಳೆ ಅತ್ತಿಗೆ ಬಂದಳ
ಅತ್ತಿಗೆ ಕೈಯಲ್ಲಿ ಸುತ್ತಿಗೆ, ತಂಗಿ ಕೈಯಲ್ಲಿ ಒಂದು ಸೌಟು. ಹೌದು. ಭಟ್ರೆ ಸುಧಾರಿಸ್ಲಿಕ್ಕೆ ಒಂದು ಅಣ್ಣ ಸಾಕಾಗುವುದಿಲ್ಲ. ಪುರೋಹಿತೆ ಹಾ. ನಾ ಹಾಗ ನೀ ಹಾಗಲ್ವೇ? ನಿನ್ನ ಮೇಲೆ ನನಗೆ ವಿಶ್ವಾಸ ಉಂಟು. ಹಾ. ನೀನು ಜಗಳಕ್ಕೆ ಹೋಗುವವಳೇ ಅಲ್ಲ, ಮತ್ತೆ ಅವಳೇ ಬರ್ಬೇಕು ಕಷ್ಟ ಮಾಡುವವಳು. ಸುಮ್ಮನೆ ನೀವು ಆಸೆ ಹೇಳಿದೆ ನೀನು ಇವತ್ತು ನೋಡುವುದೇನೆ ನಾನು. ನೀನೆಂದವಳು ಅಂತ ನನಗೆ ಗೊತ್ತುಂಟ. ನಿಜವಾಗಿ ನಿನ್ನ ಅದ್ಭುತ, ಆ ನಿನ್ನ ಸಾಧನೆ ಕೀರ್ತಿ ನನಗೆ ಗೊತ್ತು. ಅದು ಎಲ್ಲರಿಗೂ ಗೊತ್ತಿಲ್ಲ. ಹಾಗಾಗಿ ನಿಮ್ಮಿಬ್ಬರ ಮಕ್ಕಳ ಮೇಲೂ ನನಗಷ್ಟು ಪ್ರೀತಿ. ಅಲ್ಲ ತಪ್ಪಲ್ಲ ಅದು. ಹಾ. ಯಾಕೆಂದ್ರೆ ಹಾ. ಹೆಣ್ಣಾದವಳಿಗೆ ಗಂಡನಾಗುವವನನ್ನ ಒಮ್ಮೆ ನೋಡ್ಬೇಕು ಅಂತ ಆಸೆ ಇರ್ತದೆ. ಹೌದು. ಮದುವೆ ಯಾರಿಗೆ ಬೇಕಲ್ಲ ಅರ್ಥವಾಗ್ಲಿಲ್ಲ ಈಗ ನೋಡು, ನನಗೆ ಮದುವೆ ನಿಂಗೆ ನೆನಪಾಗುದಿಲ್ಲ, ಸಮಸ್ಯೆ ಅಷ್ಟೇ. ಮದುವೆ ಅಣ್ಣಿಗಲ್ವಾ? ಅದು ಥು, ಅಣ್ಣನಿಗಲ್ವಾ? ಅದು ಈ ಭಾವನೆಯಲ್ಲಿ ಹೊಣೆಗಾರಿಕೆ ಸಿಕ್ಕಿದೆಯಲ್ಲ, ಅದು 20 ಹೊಂದಿದ್ರಲ್ಲ, ಹಾಗಾಗಿದೆ. ತೊಂದರೆ ಇಲ್ಲ. ನಿಮಗ ತಂಗಿ ನಿನಗೆ ಮದುವೆ ನನಗೆ ಹೀಗೆ ಇಷ್ಟು ಬೇಗ ಹೊಣೆಗಾರಿಕೆ ಇದ್ದ ಅಣ್ಣ ಅಂದ್ರೆ ಹಾಗೆ. ನನಗೆ ಇಷ್ಟು ಬೇಗ ಮದುವೆ ಬೇಡ. ಇನ್ನೊಂದು 40 ವರ್ಷ ಹೋಗ್ಲಿ. ಪುರೋಹಿತ್ರೆ ಎಂತದ್ದೆ ಇಷ್ಟು ಬೇಗ ಬೇಡ ಅಂತ ಹೇಳಿದ್ರೆ ಏನ್ ತೊಂದ್ರೆ? ನಿಜವಾಗಿ ಆಗ್ಬೇಕಾದ್ದು. ಅಣ್ಣನ ಮದುವೆ ಆಗ್ಬೇಕಾ? ಮೊದಲು ತಂಗಿದ ಆಗಿರ್ಬೇಕು. ಅವನ ಸಂಸ್ಕಾರ ಸರಿ ಉಂಟು. ಅಪ್ಪಯ್ಯ ಬೇರೆ ಇಲ್ಲ. ಎಂತ ತಂಗಿ ಹ್ಯಾಪಿ ಹ್ಯಾಪಿ Happy, happy, ಹೌದು. ಹ್ಯಾಪಿ ಹ್ಯಾಪಿ ಹೇಳ್ತಿದ್ದೀಯ. ಹೌದು. ಇಂತಹ ಪುರೋಹಿತರು ಹೇಳದ್ ಕೇಳಿಲ್ವ ನೀನು? ಇಂತಹ ಇಂತಹ ಪುರೋಹಿತರು ಹೇಳದ್ ಪುರೋಹಿತರು ಕೇಳಿಲ್ವಾ? ಹಾ. ಜ್ಯೇಷ್ಠ ಭ್ರಾತೃ ರಾತ್ರ ಪುಣ್ಯಾತ್ಮ ಪುರೋಹಿತರು ಪುರ್ಪುರ್ ಬೇಡ. ಈಗ ಜ್ಯೇಷ್ಠ ಭ್ರಾತೃ ಪುರ್ ಅಲ್ಲ, ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ. ತಗೊಳ್ಳಿ. ಹಾ, ಕೊಡು 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 ಕೊಡು. ಅಲ್ಲ, ಹಿರಿಯಣ್ಣನೇ ತಂದೆಗೆ ಸಮಾನ. ಹಾಗೆ ಅವನ ಮಾತಿನಲ್ಲಿ ಅರ್ಥ ಇಲ್ಲದೆ ಇರೋ ಪ್ರಶ್ನೆ ಇಲ್ಲ. ಇವಳು ಸುತ್ತಾಕುದು ಮತ್ತೇನಲ್ಲ, ಹಾ, ಒಮ್ಮೆ ವರನಾಗುವವನನ್ನ ಕಾಣಬೇಕು ಎನ್ನುವ ಆಸೆ ಇದೆ. ಸಹಜ ಅಲ್ವೇನೋ? ಆದ್ರೆ ನೀವು ತೋರ್ಸು ಪಾಪ. ಹಾ, ಹಾ. ಅದೇರಿ. ಹಾ. ತಂಗಿ ವರ ಹೇಗಿದ್ದಾನೆ ಗೊತ್ತಾ? ಹೇಗೆ? ಹಾ. ಕೈ ತೊಳೆದು ಮುಟ್ಟಬೇಕು, ಕೈ ತೊಳೆದು ಮುಟ್ಟಬೇಕು. ಮುಟ್ಕೊಂಡು ತೊಳ್ಕೋಬೇಕು, ಮುಟ್ಕೊಂಡು ತೊಳ್ಕೋಬೇಕು. ಅದೆಂತದ್ದು? ಅಂದ್ರೆ ಆ ಕೈಯಲ್ಲಿ ಮತ್ತೊಬ್ಬರು ಮುಟ್ಟಬಾರದು ಎನ್ನುವ ಕಾರಣಕ್ಕಾಗಿ ತೊಳ್ಕೊ. ಅಷ್ಟು ಪರಿಶುದ್ಧ ಅವ. ವರ ವರ. ಹಾ, ಹಾ. ಅಲ್ಲಿ ನೋಡು, ಸರಿ ತೋರ್ಸ. ನಡಿ. ಅಲ್ಲಿ ನೋಡು, ಹಾ, ಹಾ, ಅಲ್ಲಿ ನೋಡು, ಹಾ, ಅಲ್ಲಿ ನೋಡು. ಹಾ. ಅವ್ರ ಯಾರು? ಮದುವೆ ಬೇಡ ಪುರೋಹಿತ್ರೆ. ಬಟ್ಟಿ ಸುತ್ತಂಡವರು ಅಲ್ಲ, ಅವ್ರೇನ್ ಕಡಿಮೆ ಇಲ್ಲ. ಈಗ ಮತ್ತೊಂದು ಕೊಟ್ಟರು ಅವರು ಸಿಕ್ಕರಿದ್ರ ಅವರು ಆಗ್ಬೋದು. ನಿನಗೆ ಬೇಡ, ನನಗೆ ಬೇಡ ಪುರೋಹಿತ್ರೆ. ಅವರಿಗೂ ಸಾಕಾಗಿದೆ, ಅವರಿಗೂ ಬೇಡ. ಅದು ಒಂದು ಆದದ್ದಕ್ಕೆ ಪಾಪ ಈ ಬದಿಗೆಲ್ಲ ಬರ್ತಿದ್ದದ್ದು, ಅವ್ರು ಇಲ್ಲದ್ರೆ ಬರ್ತಿದ್ರ? ಹಾಗೆ ಅವರಿಗೂ ಬೇಡ, ಅವರಲ್ಲ. ಸ್ವಲ್ಪ ಸರಿ ನೋಡು ಆ ಬದಿಗೆ. ಏನು ತಂಗಿ ತಲೆ ತಗ್ಗಿಸಿದಳು. ತಗ್ಗಿಸಿದಷ್ಟೇ ಓಡೇ ಹೌದು. ಹೌದು ಹೌದು. ಹೌದು. ಹಾ, ಸಮ್ಮತಿ. ನೋಡ, ದಯವಿಟ್ಟು ನೀವು ಒಂದು ಉಪಕಾರ ಮಾಡು. ನನಗೂ ಕೆಲವು ಸಲ ನೆನಪಾಗುದಿಲ್ಲ ಬಾರೆ. ಅಂತದ್ರಲ್ಲಿ ನೀವು ಒಂದೊಂದು ಅರ್ಧ ಹೇಳ್ಕೊಳ್ಳುದು ನಿಲ್ಸ್ಕೊಳ್ಳುದು, ಮುಂದೆ ನಾ ಹೇಳ್ತೇನೆ ಅಂತ ಕಾಯ್ದು ಬೇಡ. ನೋಡುವ ಕಣ್ಣಿಗೆ ಬ್ರಾಹ್ಮಣರ ಹಣೆ ಬರ್ಗೂ ಗೊತ್ತಿದ್ದದಷ್ಟೇ ಅಂತ ಆಗ್ತದೆ. ಮೌನಂ ಸಮ್ಮತಿ ಲಕ್ಷಣ. ತಗೊಳ್ಳಿ, ತಗೊಳ್ಳಿ. ನೀ ಬಾಕಿ ಎಲ್ಲಿ ಕೊಡದೆ ಹೋದ್ರು ಅದೊಂದು ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಆಯ್ತು, ಹಾಗಿದ್ರೆ ಆಗಬೇಕು ಎಂಬ ಒಳ್ಳೆ ಕಾರ್ಯ. ಮುಹೂರ್ತ ಉಂಟೆ, ಮುಹೂರ್ತದ ಸಮಸ್ಯೆ ಇಲ್ಲ. ಸಮಸ್ಯೆಯನ್ನು ಕೇಳು. ಮದುವೆ ಆಗ್ಬೇಕಾ ಬೇಡವಾ? ಎಂತ ಇಬ್ರು ಒಳಗೆ ಮದುವೆ? ಹಾಗೆ ನಾ ಬಂದೆ. ನಾನು ಹೋದದ್ದು ಜನ ನೋಡು ಒಟ್ಟು ಮಾಡ್ಲಿಲ್ವ ಈಗ? ಮದುವೆಗೆ ಬೇಕಾದ್ದು ವಾದ್ಯದವರು, ಇಲ್ಲೆಲ್ಲ ಬಂದವರು, ಬಂದವರು ದೇವಾಡಿಗರು ಇಬ್ರು ಸೇರಿಸಿದೆ. ಎಲ್ಲ ಹೋದ್ರು, ಕೊನೆಗೆ ಆಚಾರ್ಯರು ಬಂದು. ಅಂದ್ರೆ ರಾಜ ಮನೆತನದ ಮೇಲೆ ಪ್ರಜಾವರ್ಗದ ಅಭಿಮಾನ ಹೇಗುಂಟು? ಆ ಜಾತಿ ಈ ಜಾತಿ ಪ್ರಶ್ನೆ ಇಲ್ಲ. ಎಲ್ಲರೂ ಮದುವೆ ಅಂತ ಹೇಳಿದಾಗ ನಾ ಹೋಗಿ ಹೇಳಿದ್ದೆ, ಎಷ್ಟು ಬೇಗ ಜನ ಒಟ್ಟಾದ್ರು ನೋಡು. ಅಲ್ಲ, ಕೆಲವು ಮದುವೆಗೆಲ್ಲ ಜನವೇ ಇಲ್ಲ. 50, 100, 25 ಇದೇ ಆಗಿದೆ. ಅಂತ ಸ್ಥಿತಿಯಲ್ಲಿ ಇಷ್ಟು ಜನ ಒಟ್ಟಾದ್ರಲ್ಲ ಅಲ್ವಾ? ಅಲ್ವಾ? ಅಂದ್ರೆ ನಿಮ್ಮದ್ದು
ಅಪ್ಪಯ್ಯ ನೀವು ಮನೆತನ ಮನೆತನ ಗಳಿಸಿದ್ದು. ಆಯ್ತು, ಆಗ್ಬೇಕಾದ್ದೀನುಂಟು. ಸರಿ, ಯಾರನ್ನೇ ಇದು ಹುಡುಗಿಯನ್ನು ಶೃಂಗಾರ ಮಾಡಿಕೊಂಡು ಬನ್ನಿ ನೋಡುವ. ಶೃಂಗರಿಸಿದರ ಬಲೆಯರೊಲಿದು ಶೃಂಗರಿಸಿದರೆ ಕಂದರೊಲಿದು. ನೀ ಹಾಗೆ ಹೋಗಿಲ್ಲ, ಬಟ್ಟೆ ಅಂಗಡಿ ಮುನ್ನಿತ್ತ. ಅಲ್ಲಿ ಜನ ಕಡಿಮೆ ಇದ್ದರಂತೆ ಪಾಪ. ಏನಾಯ್ತು ಬ್ರಾಹ್ಮಣ? ಇದ್ದು ಬಿದ್ದು ಗೊಂಬೆಯೂ ಹೋಯ್ತು. ಮತ್ ನಿನ್ ನೋಡಿದ್ರೆ ಭಾಳ ವ್ಯತ್ಯಾಸ ಕಂಡ ಕಾಣುವುದಿಲ್ಲ. ಅಯ್ಯೋ ಎಂತ ಹೇಳಿದ್ದೆ ನಾನು? ನೀವೇ ಕರೆದಲ್ವಾ? ನಾ ಕೆಲ್ಕಂತೆ ಇದ್ದೆ, ನಂಗೆ ಬೇರೆ ಕೆಲ್ಸ ಇಲ್ಲಲ್ಲ. ಹಾಗಂತ? ಕರ್ದದ್ದು ನಾನು ಹೇಳಿದ್ದು ಹುಡುಗಿಯನ್ನು ಶೃಂಗಾರ ಮಾಡ್ಕೊಂಡು ಬನ್ನಿ ಅಂತ ಹೇಳಿದೆ. ಮದುಮಗಳು ಆಗುವವಳು ನೀ ಶೃಂಗಾರ ಮಾಡ್ಕೊಂಡು ಬಂದಿದ್ಗ ಅಂತ ಹೇಳಲಿಲ್ಲ. ಏನು ಅವಳು ಬರ್ತಾ ಇದ್ದಾಳೆ ಹಿಂದೆ. ನೋಡು, ಬೇಗ ಹೋಗಿ ಕರ್ಕೊಂಡು ಬಾ. ಶೃಂಗರಿಸಿದರ ಬಲೆಯರೊಲಿದು ಮಂಗಳಮೂರ್ತಿಯನ್ನು ಶೃಂಗರಿಸಿದರ ಬಲೆಯರೊಲಿದು. ಆಗ್ಬೇಕಾದ ಕಾರ್ಯ ಇದು ಅಂತರ್ಪಟ್ಟ ಉಂಟು, ಹೌದೇನೆ? ಹಾರ 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 ಹಾರ. ಈ ಮೊದಲೇ ಇದ್ದದ್ದು ಎಲುಬಿನ ಹಂದರ ಬಿಟ್ಟರೆ ಬೇರೆ ಎಂತದ್ದು ಇಲ್ಲ. ಅದರಲ್ಲೂ ನೀ ಹೀಗೀಗ ಅಂದುಬಿಟ್ರೆ ನಿಜವಾಗಿ ಎಂತೆಂತ ಪ್ರೇತನ ಹತ್ತಿದವರು ಸತ್ತೋದ್ರು ನಿನ್ನ ಮುಂದೆ. ಅರ್ಥ ಆಯ್ತಾ? ಈ ಮತ್ತೆ ಹೀಗಂತೂ ಬೇಡ. ಮತ್ತೆ ನೀವು ಹಾರ ಹಾರ ನಾ ಹಾರ ಅನ್ನೋದಕ್ಕೆ ನೀ ಹಾರಿದ್ದೆ ಯಾಕೆ? ನೀವು ಹೇಳಿದ್ರಲ್ಲ. ನಾ ಹಾರ ಅಂದದ್ದು ಸರಿ ಕಲ್ಪನೆ ಮಾಡ್ಕ. ನಿನಗೆ ಸ್ತ್ರೀಲಿಂಗ ಹಾರೆ ಅಂತಿದ್ದೆ. ಹಾಗೆ ಹಾರೆ ಅಂದ್ರೆ ಮತ್ತೊಂದು ಹಿಡ್ಕೊ ಬರ್ತಿದ್ದೆ ನೀನು. ನೀನು ಅಂತವಳೆ, ನನ್ಗೆ ಗೊತ್ತಾಯ್ತು. ಅದಲ್ಲವೇ ಹೂಹಾರ. ಹೂಹಾರ. ತಗೊಂಡು ಬಾ ಬೇಗ. ಹಿಡ್ಕೊಂಡು ಮತ್ತೆ ಅಂತಿಲ್ಲ. ಒಂದು ಕಡೆ ನೀನು ಸಹಾಯ ಆಗ್ಬೇಕು. ನೀನು ಇಲ್ಲಿ ಇಟ್ಕೋ. ಇದು ಅಂತರ್ಪಟ್ಟ ಏನು ಹಿಡ್ಕೊಳ್ಬೇಕು. ಇದು ಹುಡುಗ ಈ ಪುಣ್ಯಾತ್ಮ ಎದ್ದೇಳು. ಹಿಡ್ಕೊಳ್ಳಿ. ಅದೆಲ್ಲದಕ್ಕೂ ಬೇಕು. ಈಗ ನೀ ಇಲ್ಲಿ ಹೋದ್ರೆ ಎಂತ ಸಾಯುದು? ಯಾರು ಅದಕ್ಕಾದ್ರೂ ಬೇಕು ಕೊನೆ ಪಟ್ಟ. ಸರಿ ಹಿಡ್ಕೊ. ಇದು ನೀನು ಮುಂದೆ ಬರಮ್ಮ. ಇದು ಅಂತರ್ಪಟ. ಹುಡುಗ ಒಳಗೆ, ಹುಡುಗಿ ಹೊರಗೆ. ಅಲ್ಲ, ಸಮೀಪದಲ್ಲಿ ಮತ್ತೊಂದು ಮುಹೂರ್ತ ಇಲ್ವಾ? ಸ್ವಲ್ಪ ಯೋಚನೆ ಮಾಡಿ. ನಾನು ರಾಮನ್ರೆ ನಿಮ್ಗೆ ಸಿಟ್ಟು ಬಂದ್ರೆ ಕಷ್ಟ. ಈಗ ಸಮೀಪದಲ್ಲಿ ಮತ್ತೊಂದು ಮುಹೂರ್ತ ಇಲ್ವಾ? ಅಲ್ವಾ ಮುಹೂರ್ತ ಹೋದ ಉಳಿದು ಉಂಟು. ಉಂಟಾ? ಹೌದು, ಅದಕ್ಕೆ ಅದೇ ಯಾಕೆ ಮತ್ತೆ ಯಾಕೆ ಈಗ ಹುಡುಗಿ ಹೊರಗೆ? ಪುಣ್ಯಾತ್ಮ, ನಾನು ಹಾಗೆ ಹೇಳಿದ್ದ. ಅಂತರ್ಪಟದಿಂದ ಹುಡುಗಿ ಹೊರಗೆ ಅಂತ ಹೇಳದೆ ಬಿಟ್ರೆ, ಒಬ್ಬ ಬ್ರಾಹ್ಮಣನಾಗಿ ಅದನ್ನೆಲ್ಲ ವಿಚಾರ ಮಾಡೇ ಮುಹೂರ್ತ ಕೊಡುವುದೇ ಬಿಟ್ರೆ ಎಂತ ಚೆನ್ನಕ್ಕೆ ಬರುವುದ? ನಂಗೆ ಪುರುಷೊತ್ತುಂಟು ಅಂತ ಅಂತರ್ಪಟದಿಂದ ಅದೇ ಹೇಳಿದೆ ನಾನು. ಹಿಡ್ಕೊ. ಇದನ್ನು ನೀವು ಅದೇ ವಲಕಂ ಸುರಂತು ದೇವ ತಾರಾವಂ ಚಂದ್ರವಂತು ದೇವ ವಿದ್ಯಾಬಲಂ ದೈವಬಲಂತು ದೇವ ಲಕ್ಷ್ಮೀಪತಿ ಯುಗಂ ಸ್ಮರಾಮಿ ಸುಮೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ಮುಖ ನೋಡ್ ಮಾಲೆ ಹಾಕು. ಅದನ್ನ ಇನ್ನೊಂದದು ಮುಹೂರ್ತ ಮೀರ್ ಹೋಗ್ತಾ ಇದೆ. ಹೌದು. ತಾಳಿ ಬೇಡ, ನಾನು ಸಿಟ್ಟು ಬರುವಾಗ ಮಾಡಬೇಡಿ. ಏನು ಮುಹೂರ್ತ ಮೀರ್ತದೆ ಅನ್ನೋರು ನೀವೇ, ತಾಳಿ ಅನ್ನೋರು ನೀವೇ. ಹೌದು ಪುಣ್ಯಾತ್ಮ, ತಾಳು ಅಂತ ಹೇಳಿದ್ದಲ್ಲ. ತಾಳಿ ಅಂದ್ರೆ ನಿಲ್ಲು ಅಂತ ಹೇಳಿದ್ದಲ್ಲ ನಾನು. ಮಂಗಲ ಸೂತ್ರ ಬೇಕಲ್ಲ. ಎಲ್ಲುಂಟು ನೋಡಿ. ಎಂತದ್ದು? ನಾನು ಹೇಳಿದ್ದೇನೆ ಎಲ್ಲ ಉಂಟು ಅಂದ್ರೆ ನೇತೃತ್ವದಲ್ಲಿ ಅಂತ. ಅಂದ್ರೆ ಯಾವ ಕೊರತೆ ಆಗ್ಬಾರ್ದು. ಅದು ಒಂದು ಗೊತ್ತಿದ್ರೆ ಈ ಉದ್ಯೋಗವೇ ಬಿಟ್ಟು ಬಿಡ್ತಿದ್ದೆ ನಾನು. ಮದುವೆ ಬ್ರಾಹ್ಮಣ ಪಾಪ ಮಂಗಲಸೂತ್ರ ಹಿಡ್ಕೊಂಡು ಬಂದು ಎಲ್ಲ ಮದುವೆ ಮಾಡಿಸುತ್ತಿದ್ರೆ ನನಗೆ ಮತ್ತೆ ಈ ಉದ್ಯೋಗ ಬೇಡ. ಅಂದ್ರೆ ಆದ್ರೆ ನಿನಗೆ ಹೊಸ್ತು, ನನಗೆ ಗೊತ್ತು. ನಿನಗೆ ಆ ಹೊಣೆಗಾರಿಕೆ ಇಲ್ಲ. ನನಗೆ
ಹೆಚ್ಚು ಕಡಿಮೆ ಆದ್ರೆ ಬರುದು ಪುರೋಹಿತನ ತಲೆ ಮೇಲೆ. ಮತ್ತೆಂತದು? ಮಾತೆ ಹಾಗುಂಟು ಬಳಿಕ ಅಳಲು ವಸುತೆಯ ಶಾಪಂಗಳಿಗೆ ಗುರಿಯಾಗುವ ವರ ಪಿತ ಪುರೋಹಿತ ಸಾಯ್ತ ಪುರೋಹಿತ ಸಹಿತ ಸಹಿತ ಹೆಚ್ಚು ಕಡಿಮೆ ಆದ್ರೆ ಸಾಯ್ತ ಮರ್ಯಾದೆ ಹೋಗ್ತದೆ. ಇದು ಒಂದು ಕೆಲಸ ಮಾಡುವ, ಇದು ಬೇರೆ ಸೂತ್ರ ಮನೆಗೆ ಸಂಬಂಧಪಟ್ಟ ಒಂದು ಮದುವೆ. ಅವ್ರ ಕ್ರಮ ಹೇಗೆ ಅಂತ ಹೇಳಿದ್ರೆ ಈ ಮಂಗಲಸೂತ್ರವನ್ನು ಬ್ರಾಹ್ಮಣರು ಕೊಡುದು ಪೂಜೆಗೆ ಇಡ್ಲಿಕ್ಕೆ ಅಂತ ಅದು ಉಂಟು. ಈಗ ಬಳಸುವ ಮತ್ತೆ ಇದಕ್ಕೆ 2ರಷ್ಟು ಬಂಗಾರ ಹಾಕಿ ಮಾಡ್ಕೊಡ್ಬೇಕು. ಇದೇನು ಮಾಡುವುದು? ಇದನ್ನು ಬಳಸುವ ಅಲ್ಲ ಅದನ್ನೇ ಕಟ್ಟು ಮನೆ ಕಟ್ಟಿ ಕಟ್ಟು ಮುಗಿಸಿ ಮುಗಿಸಿ ನಿಮ್ಗೆ ಏನ್ ತಾಪತ್ರ ಇಲ್ಲ. ಕೊನೆಗೆ ಇದಕ್ಕೆ 2ರಷ್ಟು ಹಾಕಿ ಬಂಗಾರ ತುಂಬ ಮಂಗಲಸೂತ್ರ ಮಾಡಿ 4ರಷ್ಟು ಕೊಡುವ ಸ್ವಾಮಿ. ನಂಗ ವಿಶ್ವಾಸವೇ ಅದು. ನೀವು ಕಟ್ಟು ಈಗ ನಾನು ಇಲ್ಲಿ ಧೈರ್ಯದಲ್ಲಿ ಬಂದದ್ದು 4ರಷ್ಟು ಕೊಡ್ತು ಅಂತಲೇ. ಇದು ಒಂದು 5 ಜನ ಮುತ್ತೈದರು ಬಂದು ಮಂಗಲಸೂತ್ರವನ್ನು ಮುಟ್ಕೊಡ್ಬೇಕು. 5 ಜನ ಶಾಸ್ತ್ರಕ್ಕಾದ್ರೂ ಬರ್ಲೇಬೇಕು. ಕೊಡಿ ಭಟ್ರೆ ಕೊಡಿಯ ಹಂಚೇಸಿಯ ಹಾಗಲ್ಲ, ಎಂತದ್ದೆ ಮುಟ್ಲಿಕ್ಕೆ ಯಾರಿಗೆ ತಾಳಿ ತಾಳಿ ಮುಟ್ಲಿಕ್ಕೆ ನಾನು ಹೇಳಿದ್ದೇನು ಅಂತ ಶಬ್ದ ಗ್ರಹಿಸಿದ್ದೀಯಾ? 5 ಜನ ಮುತ್ತೈದರು ಬರಬೇಕು ಅಂತ ಹೇಳಿದ್ರೆ ನಿನ್ನ ಕಾಲು ನೋಡಿದ್ರೆ ಉಂಗುರ ಏನು ಕಾಣುವುದಿಲ್ಲ, ಕೊರಳಲ್ಲಿ ಮಂಗಲಸೂತ್ರ ಇಲ್ಲ. ನಿನಗೆ ಮದುವೆ ಆಗಿದೆಯಾ? ಮದುವೆ ಒಂದಾಗಲಿಲ್ಲ, ಉಳಿದದ್ದೆಲ್ಲ ಆಗಿದೆ ಬಹುಶಃ. ಎಂತ ಮಾತಾಡ್ತೀಯ? ಏನು ಮದುವೆ ಒಂದಾಗಲಿಲ್ಲ ಅಂದ್ರೆ? ಮಾತುಕತೆ ಎಲ್ಲ ಆಗಿದೆ ಅಂತ. ಆಗಿದೆಯಾ? ಆದ್ರೂ ನೀನು ಮುಟ್ಟಿಲ್ಲ, ಹೊರಕ್ಕೆ ಬಂದ್ಬಿಟ್ಲು ಬಂದು ನೋಡಿದೀಯಾ? ನನ್ಗೆ ಆಶ್ಚರ್ಯವೇ ಇದೆ. ಏನು ನೀವು ಸ್ಪಷ್ಟವಾಗಿ ಹೇಳಿದ್ದೀರಿ 5 ಜನ ಮುತ್ತೈದೆಯರು ಬರ್ಬೇಕು ಅಂತ. ಹೌದು. ಈ ಕನ್ನೆಯರು ಯಾಕೆ ಬರ್ತಾರೆ? ಎಂತದಿಲ್ಲ, ಮದುವೆ ಮನೆ ಅಲ್ಲವೇ ನಾವು. ಇಲ್ಲಿ ಹೆಚ್ಚಾಗಿ ಈ ಚಿಗುರು ಮೇಸಿ ಯುವಕರೇ ಮುಂದೆ ಕೂತಿರ್ತಾರೆ. ಅಂತವ್ರಿಗೆ ಕಾಣಿಸ್ಕೊಳ್ಬೇಕು ಅಂತ ಇಂಥವ್ರು ಕರ್ದದ್ದು ಯಾರೇ ಆಗ್ಲಿ ಸೀರೆ ಉಟ್ಕೊಂಡು ಬಸ್ಕ 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 ಅಂತ ಬರೋದು. ಆಗ ಕ್ರಮ ಬಿಟ್ರೆ ಮತ್ತೆಂತದ್ದು ಹೆಚ್ಚಿಲ್ಲ. ಅದನ್ನ ಕಾರ್ಯಕ್ರಮ ಮುಂದುವರಿಸ ಸಪ್ತಪದಿ ಎಲ್ಲ ತುಳಿಸ್ಬೇಕು. ಹೌದೌದು. ಸೀರೆ ಉಟ್ಟದ್ದು ಸರಿ ಉಂಟಲ್ಲ? ನಿನ್ ತಂಗಿಗೆ ಅಭ್ಯಾಸ ಉಂಟಾ? ಯಾಕೆ ಕೇಳಿದ್ರೆ ಗೊತ್ತಾ? ಸಪ್ತಪದಿ ತುಳಿಬೇಕು ಅಂತದೆಲ್ಲ ಸುತ್ತ ಬರಬೇಕು. ಆ ಕ್ರಮ ಇದ್ದಲ್ಲಿ ಉಟ್ಕೊಂಡು ಸೀರೆ ಸರಿ ಇರ್ಬೇಕು. ಯಾಕೆ ಅಂತ ಹೇಳಿದ್ರೆ ಜಾಗ್ರತೆ ಮಾಡೋ ಅವಳು ಪಾಪ ಹುಡುಗಿ ನಾವು ಸೂಚನೆ ಕೊಟ್ಟ ಅಲ್ಲ ಸೂಚನೆ ಕೊಟ್ಟಲ್ಲ. ಎಷ್ಟೋ ನಾನು ಗಂಡ ಹತ್ರ ಕಂಡಿದ್ದೆ ಕಣ್ಣಲ್ಲಿ. ಯಾಕೆಂದ್ರೆ ಈಗ ಹುಡುಗಿರ್ ಕತೆ ಬಿಡು, 4 ಹೆತ್ತ ತಾಯಿಂದಿರ ಹಾಕೊಳ್ಳೋದು ಅಂತದ್ದೇ ಸುಡುಗಾಡು. ಸಂದರ್ಭದಲ್ಲಿ ಖಂಡಾಂತರ ಆದ್ರೆ ಅಂತ ಹೇಳಿದ್ದೆ ಬಿಟ್ರಿ ಮಾತು, ಬೇರೆ ಯಾವುದಕ್ಕೂ ಅಲ್ಲ. ಇದು ಎಲ್ಲ ಮುತ್ತೈದೆಯರು ಬಂದು ಮುಟ್ಟುವುದಕ್ಕೆ ಸಮಯ ಇಲ್ಲ. ನಾವು ಕಾರ್ಯಕ್ರಮ ಮುಂದುವರಿಸ್ತೇವೆ. ಮುತ್ತೈದೆಯವರು ಅಲ್ಲೇ ಕೂತ್ಕೊಂಡು ಅಲ್ಲೇ ನಿಮ್ಮ ಮಂಗಲಸೂತ್ರ ಮುಟ್ಕೊಂಡು ನಮ್ಗೆ ಆಶೀರ್ವಾದ ಮಾಡಿ ನಾವು ಮುಂದುವರಿಸ್ತೇವೆ. ಹೌದು. ಮಾಂಗಲ್ಯ ತಂದು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ತ್ವಂಜೀವ ಶರದ ಶತಂ ಕೊಠೋ. ಅಲ್ಲ ಕಟ್ಟು ಅಂತ ಆಗ್ಬೇಕು. ಕೊಠೋ. ಎಷ್ಟೋ ಜನ ಮದುವೆ ಸಂಸಾರ ಅಂತ ಹೇಳಿದ್ರೆ ಬರೀ ಸುಖದ ಸಾಗರ ಅಂತ ಹೇಳಿಸ್ತಾರೆ. ಅದಲ್ಲ, ಸುಖವೂ ಉಂಟು ಕಷ್ಟವೂ ಉಂಟು, ಕೊಟ್ಟವೂ ಆಗ್ಬಹುದು. ಹಾಗಾಗಿ 2ಕ್ಕೂ ಆಗ್ಲಿ ಅಂತ ಕೊಠೋ ಅಂದ್ಬಿಟ್ಟೆ. ಹಾಗೆ ನೀವ ಬಲಗೈ ಇಲ್ಲವಳು ಬಲಗೈ ಹಿಡ್ಕೊ. ನಾನು ಹೇಳ್ದಾಗೆ ಹೇಳ್ಬೇಕು, ನನ್ ಸುತ್ತ ಬರಬೇಕು. ನೀವು ಮತ್ತೇನಿಲ್ಲ, ಮದ್ವೆ ಅಂದ್ರೆ ನಾ ತುಳಸಿ ಕಟ್ಯ ಹಾಗೆಲ್ಲ ಪುಣ್ಯ ಆತ್ಮ. ನಾನು ಹಿಂದೆ ಬಾ. ನಾ ಹೇಳ್ದಾಗೆ ಹೇಳ್ಬೇಕು. ಧರ್ಮೇಜ ಅರ್ಥೇಜ ಸ್ವಲ್ಪ ಮುಂದೆ ಬಾ. ಪುಣ್ಯಾತ್ಮ ಇದ್ದದ್ರಲ್ಲಿ ಉಂಟಲ್ಲ, ನೀನು ಅರ್ಥ ಮಾಡ್ಕೊಳ್ತೀಯ ಅಂತ ನನ್ಗೆ ಸಂತೋಷ ಇತ್ತು. ನೀವು ಹೇಳಿದಾಗ ಹೇಳ್ಬೇಕು ಅಂತ ಕೆಲವು ತಿಳ್ಕೊಳ್ಬೇಕು. ತಿಳ್ಕೊಂಡು ಹೇಳ್ಬೇಕು. ಇಲ್ಲಿ ನಿನಗೇನಾಯ್ತು? ಅಲ್ಲ ಅವ್ರು ಸುತ್ತಲಿ ಮರೆಯ ನೀನು ಹಿಂದೆ ಬರ್ತಾ ಇದೆಯಲ್ಲ. ಸುತ್ತು ಬರ್ಬೇಕು ಅಂದ್ರೆ ನೀನು ಸುತ್ತು ಬರುವುದೇ ಅಷ್ಟಲ್ಲ, ಗ್ರಾಚಾರಕ್ಕೆ ನಿನ್ನ ಹಿಂದೆ ಅವಳು ಬರ್ತಾ ಇದ್ಲು. ನೀನು ಆ ಮಟ್ಟಿಗೆ ಬ್ರಾಹ್ಮಣ. ಹಿಂದೆ ಬಂದವ್ರನ್ನ ನೋಡೋ ಅಭ್ಯಾಸವೇ ಇಲ್ಲ. ನಾನು ಸುತ್ತು ಬರ್ಲಿಕ್ಕೆ ಕಟ್ಟಲಿಲ್ಲ. ಅಲ್ಲ, ಮದುವೆ ಮನೆ ಬಂದವ್ರು ಎಲ್ಲರಿಗೂ ಸುತ್ತು ಬರ್ಲಿಕ್ಕೆ ಎಲ್ಲ ಒಂದು ಕೇಳ್ಕೊಂಡು ಸಾರ್ವಜನಿಕ ಮಾಡ್ಬಿಡುವ. ಹಾಗಲ್ವಾ, ನೀ ಬದಿ ನಿಂತ್ಕೊಳ್ಳೋ ಅವ್ರು ಮಾತ್ರ. ನೀನ್ ಯಾಕೆ ಧರ್ಮೇಜ ಅರ್ಥೇಜ
ಆಮೇಶ ನಾತಿ ಚರಾಮಿ ನಾತಿ ಚರಿತವ್ಯಂ. ಹಾಗೆ ಬಂದು ಕೂತ್ಕೊಳ್ಳಿ. ಹಾ ಯಾರಲ್ಲಿ ಮಂಗಳಾರತಿ ಮಂಗಳಾರತಿ. ಹಾ, ರಾಜಮಣಿಮಯ ರತ್ನ ಪೀಠದಲ್ಲಿ ರಾಜಮಣಿಮಯ ರತ್ನ ಪೀಠದಲ್ಲಿ ರಾಜಾದಿರಾಜ ಚಂದ್ರಹಾಸ ಕುಳಿರಲು ಎಡದಲ್ಲಿ ವಿಷಯ ತಾನು ಕುಳಿರಲು ಮಂಗಳ ಮುಖಿಯರು ಬಂಗಾರದ ಬಟ್ಟರಲ್ಲಿ ಹೇಮದಾರತಿಯ ಬೆಳಗಿದರು. ಮುಗಿದೋಯ್ತಾ? ಶೋಭಾನೆ ಹಾಡಿ ಆಯ್ತು. ಇಲ್ಲ, ನಾ ಏನ್ ಮಾಡಿದ್ರೆ ಗೊತ್ತಾಗಿಲ್ವಾ? ಇಲ್ಲ, ನಾನು ಮಂತ್ರ ಹೇಳ್ತಿದ್ನೋ ಒಂದಕ್ಷರವೂ ಕೇಳಲಿಲ್ಲ. ತಾರಕದಲ್ಲಿ ಏರು ಸುತ್ತ ಹೋಯ್ತಾ, ಬರವೇ ಹೊರಗೆ ಬರ್ಲಿಲ್ಲ. ಅಂತೂ ಪೂರೈಸಿದೆ, ಅಂತೂ ಆಯ್ತಲ್ಲ. ಇನ್ನು ಆಗಬೇಕಾದ್ದು ಪುರೋಹಿತರ ಕಾಲಿಗೆ ಅಷ್ಟಪುತ್ರ ಪುತ್ರಿ ಪ್ರಾಪ್ತಿರಷ್ಟು. ಅಂದ್ರೆ ನಾಳೆ ಕೊಡುವಲ್ಲಿ ಬ್ರಾಹ್ಮಣರೇ ಕಡಿಮೆ ಕೊಟ್ಟರು ಅಂತ ಆಗ್ಬಾರ್ದಲ್ಲ. ಹಾಗಾಗಿ ಎಂತೆಂತ ಹೇಳಿದ್ದೇನೆ. ಇನ್ ನಿಮ್ಮ ಇಷ್ಟ, 2 ಸಾಕ 3 ಬೇಕಾ? ಆ ಕ್ರಮದಲ್ಲಿ ಇದು ಮಾಡ್ಬೋದು. ಹೇಳಿ. ನಮ್ಮನೆಯೂ ಯಾಕೆ ಸಾಹಿತ್ಯ ಮೊದ್ಲೇ ನಮ್ಮ ಗ್ರಾಚಾರ ನೆಟ್ಟಿಗಿಲ್ಲ. ನೀ ಎಲ್ಲಿ ನಿಂತ್ಕೋಬೇಕು ಅಲ್ಲಿ ನಿಂತ್ಕೋ. ಈ ಕ್ಷೇತ್ರದಲ್ಲಿ ಒಂದು ಪಾವಿತ್ರ್ಯತೆ ಉಂಟು. ಯಾರ್ಯಾರು ಎಲ್ಲೆಲ್ಲಿ ನಿಲ್ಲಬೇಕು ಅನ್ನೋದು ಉಂಟು. ಇವತ್ತಿನ ವಿಷಯದಲ್ಲಿ ಅದು ಮಾತಾಡ್ರೆ ನನಗೆ ಪೆಟ್ಟು ಬಿಟ್ಟರು ಬಿಟ್ಟು. ಹಾ, ಇದೆಲ್ಲ ಸೂಕ್ಷ್ಮ. ಅದು ಹೇಳ್ತಾರೆ ಎಂತದ ಎಂತದ ನೀವು ಮಾಡುವ ಉಪದ್ರ ಇದೆ. ಇದು ಬಹಳ ಕೆಲವು ನಮ್ಮವರೇ ಮಾಡುವ ಉಪದ್ರ ಬಿಟ್ಟರೆ ಇದೆಲ್ಲ ಬೇರೆ ಯಾರು ಅಲ್ಲ. ನಾವು ಮುಗಿಸುವಂತ ನೋಡಿದೆ. ಹುಡುಗರೇ 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 ಹುಡುಗರೇ. ಹೌದು, ಮಾತುಂಟು. ಬ್ರಹ್ಮಪ್ರಸಾದ ಬ್ರಾಹ್ಮಣರಿಂದ ಮೊದಲಾಗಬೇಕು. ಕೊಡಬೇಕು ಅಂದ್ರೆ ನಮ್ಮ ಹತ್ರ ಇರಬೇಕು. ಈಗ ಹುಡುಗರೇ ಕೊಡ್ಬೇಕಲ್ಲ, ಅದು ಕೊಡೋಣ. ಅದು ಶಾಸ್ತ್ರದಲ್ಲಿ ನೋಡಿ, ಎಲ್ಲ ಹಳೆಯವರು ಅದೇ ಬ್ರಾಹ್ಮಣರಿಂದ ಬ್ರಾಹ್ಮಣರಿಂದ ವಧೂವರರಿಗೆ ಬ್ರಹ್ಮಪ್ರಸಾದ. ತೊಂದ್ರೆ ಇಲ್ಲ. ಇದು ನಮ್ಮ ಅಪ್ಪನ ಬಟ್ಟೆ. ಇಷ್ಟು ದಿವಸ ಹಟ್ಟದ ಮೇಲೆ ಇಟ್ಟೆ, ತೆಗೆದು ನೋಡ್ರಿ ಇಲ್ಲ ಇದಕ್ಕೂ ಒಟ್ಟೆ. ಇದ್ರ ಕೊಟ್ಟರೆ ನಾ ಕೆಟ್ಟೆ. ಹಾಗಂತ ಕೊಡದೆ ಹೋದ್ರ ಗತಿ ಇಲ್ಲ. ಬ್ರಾಹ್ಮಣರಿಂದ ವಧುವರರಿಗೆ ಉಡುಗೊರೆ ಆಯಿತು. ನೀವಾರು ನಮ್ಮ ಕಡೆಗಿದ್ರಲ್ಲ, ಪಾಪ ಅವ್ರು ಹೇಳಿ ಕೇಳಿದೆ. ವಧುವರರಿಂದ ಬ್ರಾಹ್ಮಣರಿಗೂ ಆಗ್ಬೇಕು ಅಂತ ತರಿಸ್ತೇನೆ ಬಿಡ. ಎಷ್ಟು ಬೇಕು ನಿನಗೆ ಆ ಯೋಗ್ಯತೆ ಉಂಟು. ನೀ ಎಷ್ಟು ತರಿಸ್ತೇ, ಯಾವ ಹೊತ್ತಿಗೂ ತರಿಸ್ತೆ. ಆದ್ರೆ ಈಗ ನನಗೆ ಬೇಡ. ಕಾರ್ಯಕ್ರಮಕ್ಕೆ ಅಷ್ಟೊಂದು ಸಮಯ ಇಲ್ಲದೆ ಹೋದ್ರಿಂದ ನಾನು ಸುಧಾರಿಸ್ಕೊಳ್ತೆ. ಅಲ್ಲ ಬಟ್ಟೆ ನೀವೇ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬಟ್ಟೆ ಬೇಕು ಅಂತ ನಾನು ಕೊಡ್ತೇನೆ. ಈಗ ಕೊಡಿ ನಂಗೆ ಬೇಡ. ನಿಮ್ಮ ಪಟ್ಟಿ ಯಾರಿಗೆ ನಿಮ್ಮ ಪಟ್ಟಿ ಯಾರಿಗೆ ನೀವು ತಗೊಳ್ಳಿಲ್ವಾ? ಇಲ್ಲ ನೀವು ಇಲ್ಲ ನಮಗೆ ಬೇಡ ಬೇಡ. ನಿಮ್ದು ಒಳ್ಳೆ ಗುಣ. ಸಣ್ಣ ಪುಟ್ಟ ಪಟ್ಟದಿದ್ದೇ ಅದೇ ಪಾಪ ನಂದಿದ್ದ ಕೊಟ್ರೆ ಬೇಡ ಅಂದ್ರು ಬೇಡ. ಬರ ಮುಂದೆ ಬರ. ಒಟ್ಟು ಕಾರ್ಯಕ್ರಮ ಸರ್ವನಾಶ ಮಾಡಬೇಕು ಅಂತಲೇ ಬಂದಿದ್ಯಾ ನೀನು. ಏನಾಯ್ತು ಬ್ರಾಹ್ಮಣ? ಏನಾಯ್ತು ಅಲ್ಲ, ಆಗೊಂದು ಮಾತಾಡಿದೆ ನೀನು. ಅದಕ್ಕೆ ಈಗ ಅರ್ಥ ಬಂತು. ಏನ್ ಹೇಳಿದೆ? ಮದುವೆ ಒಂದಾಗ್ಲಿಲ್ಲ ಅಂದ್ಯಲ್ಲ. ನೋಡೋ ತೆಗೀದು. ಪಾಪ ನೀನು ಒಳ್ಳೆ ಕೋಲ್ ಕಡ್ಡಿ ಇದ್ದಾಗಿದ್ದೆ. ಇದು ಹೀಗಾಕಾಯ್ತು ಅಂತ ವಿಚಾರ ಮಾಡಿದೆ. ಗೊತ್ತಾಯ್ತು. ತೆಗಿ. ಹಾ, ನಿಮಗೆ ಭಟ್ರದು ಕೊಡು. ಹಾ, ಅದು ಎಲ್ಲಿ ಯಾವ್ದು ಕೊಡ. ಎಂತದು
ಎಂತದ್ದು ಮಂತ್ರ ಶುದ್ಧಿ ಅಂದ್ರೆ ಅವಳು ಮುಟ್ಟಿಲ್ಲಲ್ಲ. ಈಗ ವಧುವರರಿಂದ ಬ್ರಾಹ್ಮಣರಿಗೆ ಉಡುಗೊರೆ ಆಯಿತು. ಹೇಳಿ ಹೇಳಿ ಹೇಳಿ. ಈಗ ಪಾಪ ತಂದೆಯ ಸಮಾನ, ಆದ್ರಿಂದ ಅವರಿಗೊಂದು ನಮಸ್ಕಾರ ಮಾಡ್ತೀವಿ. ಸುಖವಾಗಿ 100 ಕಾಲ ಬದುಕಿ. ಹೇಳಿ ಹೇಳಿ ಹೇಳಿ. ಇಲ್ಲಿ ಇಟ್ಕೊಳ್ಳಿ. ನೋಡಿ, ಸಭಿಕರು ಕಾಣ್ತಾ ಇದ್ದಾರೆ, ಸಭಾಸದರು ಎಂತೆಂತ ಗಣ್ಯ ವ್ಯಕ್ತಿಗಳಿದ್ದಾರೆ, ಅವರಿಗೆಲ್ಲ ನಮಸ್ಕಾರ ಮಾಡಬೇಕು. ಸರ್ವೇಭ್ಯೋ ನಮಃ. ಮಾಬುದ್ಧಿ ಅಂತ ನೀನು ನಿಂತಲ್ಲೇ ಪೂರೈಸ್ಬಿಟ್ಟೆ. ಬುದ್ಧಿವಂತಿಕೆ ನೋಡು. ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಹೇಳುವುದ್ರೊಳಗೆ ಸಮಯ ವ್ಯರ್ಥ ಆಗ್ತದೆ. ಆದ್ರೆ ಇನ್ನೂ ಆಗ್ಲೇಬೇಕಾದದ್ದು ಉಂಟು. ಮದನ, ಹುಡುಗಿಯನ್ನು ಕೈ ಒಪ್ಪಿಸ್ಕೊಡುವಂತ ಕಾರ್ಯಕ್ರಮ. ನನಗೆ ಹತ್ತಿಲ್ಲ, ಹಲವಿಲ್ಲ. ಎಂತ ಇದ್ದವಳು ಒಬ್ಬಳೇ ತಂಗಿ, ಕಳುಹಿ ಕೊಡುವಾಗ ಆಗುವ ಮದನ ಮದನ ತಡೆಯೋ. ಏನಿಯು ನೀ ದಾಡಿಯಾ? ಅಲ್ಲ, ನೀ ಕಣ್ಣೀರು ಹೊರಿಸುದು ಯಾಕೆ ಪುಣ್ಯಾತ್ಮ ಆ ರೀತಿ? ಇದ್ದೊಬ್ಬಳು ತಂಗಿಯನ್ನು ಕಳುಹಿ ಕೊಡ್ಬೇಕಲ್ಲ. ಹೌದು, ಕಳ್ಕೊಡ್ಬೇಕು ಅಂತ ಆ ಸಂಕಟ. ಅದು ಕಣ್ಣೀರು. ಹೌದು. ನೋಡ, ಕಣ್ಣೀರು ಹಾಕುದು ಬೇಡ, ನಗದಂತ ಕಲಿಸ್ಬೇಕು. ನೋಡು, ಒಂದು ನಗಾಡು. ಅಯ್ಯೋ, ಏ ಪುಣ್ಯಾತ್ಮ, ನೀನ್ ನಗುವುದಕ್ಕಿಂತಲೂ ಅಳುವುದೇ ಚಂದ. ಮತ್ತೆ ಈ ಪ್ರಪಂಚದಲ್ಲಿ ಯಾರು ಎಷ್ಟೇ ನಗಾಡಿದ್ರು ಈ ನಗು ಮಾತ್ರ ನಿಂದೆ. ಅದರಲ್ಲಿ ನಿನಗಿದ್ದ ಹೆಸರು ಮತ್ತೆ ಯಾರಿಗೂ ಇಲ್ಲ. ಎಲ್ಲ ಮಾತಾಡಿ ಕೈಯೋ. ಇವಳ ರಕ್ಷಣೆಯ ಸಂಪೂರ್ಣ ಹೊಣೆ ನಿನ್ನದು. ಸಾಕು, ಇಲ್ಲಿ ಕಾರ್ಯಕ್ರಮ ಮುಗಿಯಿತು. ಈಗ ಇವ್ರನ್ನ ಕೋಣೆಗೆ ಹಾಕ್ಬೇಕು. ಅಂದ್ರೆ ಉಳಿದ ಕಾರ್ಯಕ್ರಮ ಮತ್ತೊಂದು ವಿಶ್ರಾಂತಿಗೆ ಕಳಿಸ್ಕೊ ಕಳಿಸ್ಕೊ ಕಳಿಸ್ಕೊ. ಭಾಳ ಉಪಕಾರ ಮಾಡಿದ್ರಿ. ಮುಹೂರ್ತಕ್ಕೆ ಸರಿಯಾಗಿ ಮದುವೆ ಮಾಡಿ ನನ್ನ ಮರ್ಯಾದೆ ಉಳಿಸಿದ್ರಿ. ಅಲ್ಲ ಇಲ್ವಾ? ಭಾರಿ ಸಂತೋಷ ಆಯ್ತು ಪುಣ್ಯಾತ್ಮ. ಕಾರ್ಯಕ್ರಮದಲ್ಲಿ ಭಾಷಣಕ್ಕೆ ನಿನಗೇ ಕೊಡ್ಬೇಕೆ ಬಿಟ್ರೆ ಮತ್ತೆ ಕೊಡುವ. ಎಷ್ಟು ಚಂದ, ಬಹಳ ಉಪಕಾರ ಆಯ್ತು, ಬಹಳ ಸಂತೋಷ ಆಯ್ತು. ಹೊರಟೇ ಬಿಟ್ಟೆ ಮತ್ತೆ ಇನ್ನು ಹೊಣೆಗಾರಿಕೆ ಇತ್ತು. ಮುಗಿಯಿತು. ಮದನ ಮಿತ್ರ ಮಂಡಳಿ ಕಾರ್ಯಕ್ರಮ ಮುಗೀತು. ಇದು ಬಾಯಲ್ಲಿ ನಾನು ಪುರೋಹಿತ. ಹೌದಾ? ಪುರೋಹಿತನಾದವನಿಗೆ ಒಂದು ದಕ್ಷಿಣೆ ಗೌರವಕ್ಕೆ. ಈಗ ನನಗೆ ನಿಮ್ಮ ಮನೆ ಕಾರ್ಯಕ್ರಮಕ್ಕೆ ಏನೂ ಕೊಡದೆ ಹೋದ್ರು ನಾನು ಮಾಡಿ ಹೋಗ್ತೇನೆ. ಆದ್ರೆ ಬ್ರಾಹ್ಮಣರ ಸಲ್ಲಬೇಕಾದ್ದು ಸಲ್ಲಬೇಕು, ಅದು ಇಟ್ಕೊಳ್ಬಾರ್ದು. ಆ ಕಾರಣಕ್ಕೆ ಅದು ಕೊಡ್ಬೇಕಾ ಬೇಡವಾ? ಅಲ್ಲ, ನಮ್ಮನೆ ಕರೆದಾಗ ಏನೂ ಕೊಡದೆ ಇದ್ರು ನಾನು ಹಾಗೆ ಹೋದೆನು. ನಿಮ್ಮ ಆ ಗುಣ ಗೊತ್ತಿದ್ದೆ ಇವತ್ತು ನಿಮ್ಮನ್ನೇ ಕರೆದು ಇಲ್ಲಿ. ಯಾಕಾದ್ರೂ ನಿನ್ನ ಹತ್ರ ಅದೇ ಹೇಳ್ತ. ನನ್ನ ಆ ಗುಣ ಗೊತ್ತಿದ್ದು ನೀ ಕರೆದದ್ದಿರ್ಬಹುದು, ಆದ್ರೆ ನಿನ್ನ ಗೌರವಕ್ಕೆ ತೊಂದರೆ ಆಗಬಾರ್ದು ಹೇಳುದು ನನಗುಂಟಲ್ಲ. ನನಗೆ ಗೊತ್ತಿರಲ್ಲ ಸ್ವಾಮಿ. ಏನ ಗೊತ್ತಾದ್ಮೇಲೆ ನಾನು ಕಡಿಮೆ ಮಾಡ್ತೇನೆ. ಮತ್ತೆ ಯಾರಲ್ಲಿ ಯೋಚನೆ ಮಾಡಬೇಡಿ. ಹೌದು, ಬ್ರಾಹ್ಮಣರು ಬರ್ತಾರೆ, ಮುಷ್ಟಿ ಬಿಗಿದು ಕೊಡುವಂತೆ ಮಾಡಿ. ಬೇಡ, 4 ವರ್ಷದ ಮೊದ್ಲಾದ್ರೂ ಒಂದೆರಡು ತಕೊಳ್ತಿದ್ದೆ. ಈಗ ಒಂದು ಕೊಟ್ಟರು ನಾನು ಇರ್ತೆ ಅಂತ ನನಗೆ ವಿಶ್ವಾಸ ಇಲ್ಲ. ಕೊಡು ಹೇಳುವವರು ನೀವು. ಮುಷ್ಟಿ ಕಟ್ಟು ಕೊಡುವುದನ್ನ ಎಣಿಸಿ ಕೊಡುವುದು ಬೇಡ. ಲೆಕ್ಕಾಚಾರ ಇಲ್ಲ. ಮುಷ್ಟಿ ಮುಷ್ಟಿ ಬಾಜಿ 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 ಕೊಡುದು. ತಕೊಳ್ಳಿ ಬಟ್ರೆ ತಕೊಳ್ಳಿ ಬಟ್ರೆ ಸಣ್ಣದಲ್ಲ, ನಿಮಗೆ ಲೆಕ್ಕವ. ಅದೇ ದೊಡ್ಡದು ಕೊಡ್ತೀರಿ ನೀವು. ಆದ್ರೆ ಎಂತದ್ದು ಕಡಿಮೆ ಆಯ್ತು ಅಂತಲ್ಲ ಪುಣ್ಯಾತ್ಮ. ಕಡಿಮೆ ಇತ್ತು. ಹೌದು, ಯೋಚನೆ ಮಾಡಬೇಡಿ. ನಮ್ಮ ಅಪ್ಪಯ್ಯ ಉಗಿದಿದ್ದು ಕೊಪ್ಪರಿಗೆ ಉಂಟು, ಕಿತ್ತು ಬಿಡಿ. ಬ್ರಾಹ್ಮಣರು ಬರ್ತಾರೆ, ಮಣ್ಣಾಕ್ ಮುಚ್ಚಿ ಬಿಡಿ. ಬ್ರಹ್ಮ ಸಮಾಧಿ ಮಾಡಿ ಜೀವಂತ ಅಲ್ಲ. ಹೊಂಡ ಬಿದ್ರೆ ಬ್ರಾಹ್ಮಣರು ಬಂದ್ರು ಮಣ್ಣಾಕ್ ಮುಚ್ಚುದ ಅಲ್ಲ ಪುಣ್ಯಾತ್ಮ. ನೀನ್ ಏನೂ ಕೊಡುದು ಬೇಡ, ಹಾಗೆ ಹೋಗ್ತನ ನಾನು. ನೀವು ಮಾತಿನ ಭಾವ ಅರ್ಥ ಮಾಡ್ಕೊಡ್ಬೇಕು. ಶಬ್ದ ಅಲ್ಲ, ಶಬ್ದ ಅರ್ಥ ಅಲ್ಲ. ಹುಗಿದಿಟ್ಟ ಕೊಪ್ಪರಿಗೆ ಕೀಳುದು ಹೊಂಡ ಬೀಳ್ತದೆ. ಹೌದು, ಬ್ರಾಹ್ಮಣರು ಬಂದೆಲ್ಲಾದ್ರೂ ಬಿದ್ರೆ ಇದ್ರೆ ಆದ್ರಿಂದ ಮಣ್ಣು ಹಾಕಿ ಹೊಂಡ ಮುಚ್ಚಿ ಬ್ರಾಹ್ಮಣರು ಬರುವುದ್ರ ಒಳಗೆ. ಹಾಗೆ ಬಹಳ ಸಂತೋಷ ಆಯ್ತು ನಿನ್ನ ವ್ಯವಸ್ಥೆ. ಆದ್ರೂ ಒಂದು ಸಾಂಕೇತಿಕವಾಗಿ ಏನಾದ್ರು ಒಂದು ಚೂರು ಕೊಟ್ಟ ನಿನ್ನ ಮಟ್ಟಿಗೆ ಈಗ ಯಾಕಾಯ್ತು ಅಂತಲ್ವಾ? ನೀವ್ ಕೊಟ್ಟದ್ದು ಯಾರಿಗ ಏನಾದ್ರೂ ಕಂಡಿದೀಯಾ? ಇಲ್ಲ. ನೀವ್ ಕೊಟ್ಟದ್ದು ಸುಳ್ಳ, ನಾ ತಕೊಂಡದ್ದು ಅಂತ ಆಗ್ಬೇಕಾ ಬೇಡವಾ? ಒಂದು ಬದಿ ವಾರಿ ಆಗುವಷ್ಟು ನೀವ್ ಕೊಟ್ಟೆ ಅಂತ ಹೋಗ್ವಾ. ದೇವ್ರು ಒಳ್ಳೇದು ಮಾಡಿ. ಏನು ಮಂಗಳಗೌರಿ
ಇನ್ನೂ ನಿಂತ್ಕೊಂಡೇ ಇದ್ದೆ. ಭಟ್ರೆ ಹಾ ಪುರ್ಸೊತ್ತುಂಟಾ? ಹಾ ನಂಗೆ ಪುರುಷತ್ತೆ. ನನಗೆ ಈ ವರ್ಷ ಅಂತೂ ಪುರುಷತ್ತು ಅಂದ್ರೆ ಏನೂ ಕೆಲಸ ಇಲ್ಲ, ಪುರುಷತ್ತೆ. ಮನೆ ಹತ್ರ ಬರ್ಬೋದಾ? ಬಾ 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 ಬಾ. ಯಾಕೆಂದ್ರೆ ನನ್ನ ಹೆಂಡತಿ ಇದ್ಲಲ್ಲ, ಅವಳಿಗೆ ಮತ್ತೆ ವಿಷಯ ಬೇಡ. ಈಗ ನಾನು ಹೇಗಿದ್ದೆ ಎನ್ನುವುದು ಪ್ರಶ್ನೆ ಅಲ್ಲ. ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡಬೇಕಿದ್ರೆ ನೀ ಬರ್ಬೇಕು. ಯಾಕೆಂದ್ರೆ ನಿನ್ನ ಅಂಗಾಂಗ ಚೇಷ್ಟೆ ಉಂಟಲ್ಲ, ನೀ ಕೆಟ್ಟವಳಲ್ಲ. ನಿನ್ನ ಚೇಷ್ಟೆ ನಮಗೆ ಕೆಟ್ಟ ಪರಿಣಾಮ ಕೊಡ್ತದೆ. ಅದಕ್ಕೆ ನೀ ನಮ್ಮನೆ ಬರುದು ಬೇಡ. ಸಂದರ್ಭ ನೋಡಿ ನಾನೇ ಬರ್ತೇನೆ. ಅಲ್ಲೇ ಬಂದು ನಿಮ್ಮ ಅಮ್ಮನಿದ್ದು ಕೂಡಿಸಿ ಏನು ವ್ಯವಹಾರ ಆಗಬೇಕು, ನಿನಗೆ ನಿನ್ನ ಭವಿಷ್ಯಕ್ಕೆ ಏನು ಒಳ್ಳೇದು ಮಾಡಬೇಕು ಅಷ್ಟು ಮಾಡಿಕೊಟ್ಟು ಬರ್ತೇನೆ.